ನಮಸ್ಕಾರ. ಇವತ್ತು ನಿಮಗೆ ಒಳ್ಳೆಯ ಒಂದು ಟಿಪ್ಸನ್ನು ನಾನು ಕೊಡ್ತಾ ಇದ್ದೀನಿ. ಯವನಾವಸ್ಥೆಯಲ್ಲಿರ್ತಕ್ಕಂಥ ಹುಡುಗರಿಗೆ, ಹುಡುಗಿಯರಿಗೆ ಮೊಡವೆಗಳು ಒಂದು ಶಾಪ ಅಂತಂತ ಹೇಳ್ಬೋದು. ಈ ಹೆಣ್ಮಕ್ಳಿಗಂತೂ ಈ ಮೊಡವೆಗಳಿಂದ ಭಾಳ ಕಿರುಕು ಉಂಟಾಗ್ಬಿಡ್ತದೆ. ಹೀಗಾಗಿ ಈ ಮೊಡವೆಗಳು ಯೌವನದೊಡನೆ ಪ್ರಾರಂಭವಾಗಿ ಕೆಲವು ವರ್ಷಗಳವರೆಗೆ ಅವು ಕಾಡಿಸ್ತಾ ಇರ್ತವೆ. ಮೊಡವೆ ಗುಳ್ಳೆಗಳು ಏತಕ್ಕಾಗ್ತವೆ, ಏತಕ್ಕೆ ಬರ್ತವೆ ಇವು ಎಂಬುದರ ಬಗ್ಗೆ ನಿಶ್ಚಿತವಾದ ಒಂದು ಅರ್ಥ ಗೊತ್ತಿಲ್ಲ, ಅದು ಕಾರಣ ಗೊತ್ತಿಲ್ಲ. ಕೆಲವರಲ್ಲಿ ಅನುವಂಶಿಕವಾಗಿ ಬರ್ತವೆ, ಕೆಲವರಲ್ಲಿ ಹಾಗೇನೆ ಬರ್ತವೆ. ಆ ತೀವ್ರ ಸಮಸ್ಯೆಯನ್ನು ತಂದೊಡ್ತವೆ ಹೆಣ್ಣುಮಕ್ಕಳಿಗೆ ಮಾತ್ರ. ಅನೇಕ ಯುವಕ ಯುವತಿಯರಲ್ಲಿ ತೀವ್ರ ಸಮಸ್ಯೆಯನ್ನು ನಾವು ಇವತ್ತು ಕಾಣ್ಬೋದು. ಕೆಲವರಲ್ಲಿ ಅವು ದೊಡ್ಡವ ಇರ್ತವೆ, ಕೆಲವರಲ್ಲಿ ಚಿಕ್ಕ ಚಿಕ್ಕ ಬೆವರು ಸಾಲೆ ಗುಳೆ ಥರ ಬರ್ತಿರ್ತವೆ. ಆಮೇಲೆ ಹಿತವಾಗಿ ಅವರ ರೂಪ ಅಂದ ಈ ಮೊಡವೆಗಳಿಂದ ಕೆಟ್ಟೋಗ್ಬಿಡ್ತದೆ. ಅನೇಕ ಇದು ಮಾನಸಿಕವಾಗಿ ಹಿಂಸೆನೂ ಕೊಡ್ತಾ ಇರ್ತವೆ. ಈ ಹೆಣ್ಮಕ್ಳು ಇದ್ರ ಬಗ್ಗೆ ಭಾಳ ಕೊರಗ್ತಾ ಇರ್ತಾರೆ. ವಿಶೇಷವಾಗಿ ಹೆಣ್ಮಕ್ಳು ಮುಖದ ಭಾಳ ಕ್ಲಿಷ್ಟವಾಗಿ ಬಿಡ್ತದೆ. ಇದಕ್ಕೆ ನಾವು ಏನು ಚಿಕಿತ್ಸೆಯನ್ನು ಕೊಡಬೇಕು, ಎಂಥ ಆಹಾರವನ್ನು ಊಟ ಮಾಡಬೇಕು, ಎಂಥ ಚಿಕಿತ್ಸೆಯನ್ನು ನಾವು ಪಡೆಯಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತವೆ. ಈ ಮೊಡವೆಗಳಿಗೆ ಆಹಾರ ಒಂದು ಮುಖ್ಯ ಕಾರಣವಾಗಿದೆ. ಈ ಮೊಡವೆಗಳಿಗೆ ವಿಶೇಷವಾಗಿ ಈ ಮೊಡವೆಗಳಿಂದ ಬಳಲುವವರು ಸಿಹಿ ತಿನಿಸು, ಆಮೇಲೆ ಫ್ಯಾಟ್ ಕಂಟೆಂಟ್ಸ್ ಇರ್ತಕ್ಕಂಥ ಆ ಪದಾರ್ಥಗಳು, ಹುರಿದ ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು, ಮಾಂಸಾಹಾರ ಜಾಸ್ತಿ ತಿನ್ನಬಾರ್ದು, ಚಾಕ್ಲೇಟು, ಅವು ಸಿಹಿ ಅಂಶಗಳನ್ನು ಕಡಿಮೆ ಮಾಡಬೇಕು. ಇದನ್ನು ಮುಖ್ಯವಾಗಿ ಕಡಿಮೆ ಮಾಡಬೇಕಾಗತ್ತೆ. ಆಮೇಲೆ ಕೆಲವೊಂದು ಒಳ್ಳೆಯ ಸಾಬೂನನ್ನು ಬಳಸಿ ಇದನ್ನು ನಾವು ಕಡಿಮೆ ಮಾಡ್ಕೊಬೇಕು. ಒಳ್ಳೆಯ ಸಾಬೂನು ಸಿಗ್ತವೆ ಇವತ್ತು. ಡಾಕ್ಟರ್ ಸಲಹೆ ಪಡೆದು ಒಳ್ಳೆಯ ಸಾಬೂನನ್ನು ಪಡೆದು ಆಯುರ್ವೇದಿಕ್ ಪ್ರಕಾರ ಆ ನಿಂಬೆಹಣ್ಣಿನ ರಸ ಏನಿರುತ್ತಲ್ಲ ಹಚ್ಚುವುದು ಕೆಲವರಲ್ಲಿ ಭಾಳ ಉಪಯುಕ್ತವೆನಿಸ್ತದೆ. ಅದು ಒಳ್ಳೆಯ ಕೆಲಸ ಮಾಡ್ತದೆ. ಆಮೇಲೆ ಪೇಟೆಯಲ್ಲಿ ದೊರಕುವ ಕ್ಲಿರಾಸಿಲ್, ಎಸ್ಕೆಮಲ್ ಮುಲಾಮುಗಳನ್ನು ಡಾಕ್ಟರ್ ಸಲಹೆ ಪಡೆದು ಹಚ್ಚಬಹುದು, ಏನು ತೊಂದರೆ ಏನಿಲ್ಲ. ಬೆಳಿಗ್ಗೆ ಇಲ್ಲ ಸಾಯಂಕಾಲ ಕೆಲವೊಂದು ಲ್ಯಾಕ್ಟೋಕಲಾಮಿನ್ ದ್ರವವನ್ನು ಮುಖಕ್ಕೆ ಹಚ್ಚಿಕೊಂಡು ವಾಶ್ ಮಾಡಿಕೊಳ್ಬೇಕು. ಈ ಸೌತೆಕಾಯಿ ಅಂತ ಸಿಗುತ್ತಲ್ಲ ನ್ಯಾಚುರಲ್, ಇದರಿಂದ ಅದಕ್ಕೆ ಮುಖಕ್ಕೆಲ್ಲ ಚೆಂಡು ಮುಖವನ್ನು ವಾಶ್ ಮಾಡ್ಕೊಬೇಕು. ಈ ಒಂದು ಡಾಕ್ಟ್ರ್ ಸಲಹೆ ಪಡೆದು ಅವರು ಅನೇಕ ಮುಲಾಮ್ಗಳು ಮತ್ತು ದ್ರವ ಪದಾರ್ಥಗಳು ಕೊಡ್ತಾರೆ. ಅವನು ತೆಗೆದುಕೊಂಡು ಬಂದು ಅವ್ರು ಹೇಳಿದ ಪ್ರಕಾರ ಸರಿಯಾಗಿ ಅವನ ಮುಖಕ್ಕೆ ಹಚ್ಚಿ ಬಿಸಿನೀರಿನಿಂದ ವಾಶ್ ಮಾಡಿ ಅದನ್ನು ನಾವು ಕಾಪಾಡ್ಕೊಬೇಕಾಗುತ್ತೆ, ಆ ಸೌಂದರ್ಯವನ್ನು. ಗುಳ್ಳೆಗಳು ಇಚ್ಕುತ್ತಾ ಹೊರಗೆ ತೆಗಿಬಾರ್ದು, ಅದು ಇನ್ಫೆಕ್ಷನ್ ಆಗಿಬಿಡ್ತದೆ. ನಾವೇ ಅದನ್ನು ಕೆಲವೊಂದು ಗುಳ್ಳೆಗಳನ್ನ ಈಚೆ ಕಡಿ ತೆಗಿತೀವಲ್ಲ, ಅದನ್ನು ಮಾಡಬಾರ್ದು. ಅವು ಕೆಲವೊಂದು ಉಗುರಿನಿಂದ ಸಾಂಕ್ರಾಮಿಕವಾಗಿ ಒಂದು ಇನ್ಫೆಕ್ಷನ್ ಆಗಿ ಮತ್ತೆ ಆ ಗುಳೆ ದೊಡ್ಡದಾಗ ಚಾನ್ಸಸ್ಸು ಭಾಳ ಇರುತ್ತೆ. ಮತ್ತು ಕಪ್ಪು ಕಲೆಗಳು ಉಂಟಾಗಿಬಿಡ್ತಾವೆ ಆ ಕೆಲಸ ಮಾಡೋದ್ರಿಂದ. ಯಾವುದೇ ಕಾರಣಕ್ಕೂ ಡಾಕ್ಟ್ರ್ ಸಲಹೆ ಪಡೆದು ಆ ಕೆಲಸ ಮಾಡ್ಕೊಬೇಕಾಗುತ್ತೆ. ನಾವು ಅವರು ಅದೇನು ಕ್ರೀಮ್ಗಳು ಇರ್ತಾವೆ ಅವನ್ನೆಲ್ಲ ಹಚ್ಕೊಳ್ಬೇಕು. ಗುಳ್ಳೆಗಳು ದೊಡ್ಡವದ್ದು ಅಂತಂದರೆ ಅದು ಪೂರ್ತಿ ನಂತರ ಗುಣವಾಗೋ ತನಕ ಅದನ್ನ ಹಚ್ಕೊಬೇಕಾಗತ್ತೆ. ಬಿಸಿಲು ಸ್ನಾನ ಭಾಳ ಒಳ್ಳೆಯದು. ಬಿಸಿಲಿಗೆ ಕೂತ್ಕೊಂಡು ಸ್ನಾನ ಮಾಡಿದರೆ ಭಾರಿ ಒಳ್ಳೆಯದು. ವ್ಯಾಯಾಮ ಸಾಧನೆ ಮಾಡಿದರೆ ಒಳ್ಳೆಯದು, ಅಂಗ ಸಾಧನೆ ಮಾಡಿದರೆ ಒಳ್ಳೆಯದು. ಯೋಗಾಸನಕ್ಕೆ ಭಾಳ ಮದ್ದು ಇದ್ದಂಗೆ ಅದು. ಯೋಗಾಸನ ಮಾಡಬೇಕು. ಅದನ್ನು ಕೆಲವೊಂದು ಆಸನಗಳಿದ್ದಾವೆ, ಅವನ್ನ ತಿಳ್ಕೊಂಡು ಅವನ್ನ ಹೆಚ್ಚಿಗೆ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಅದನ್ನು ಸಲಹೆ ಪಡೆದು ಆ ಯೋಗಾಸನ ಮಾಡೋದ್ರಿಂದ ಈ ಮೊಡವೆಗಳು ಕಡಿಮೆ ಆಗ್ತವೆ.
ರೋಗ ನಿರೋಧಕ ಶಕ್ತಿಯ ಬೆಳೆದು ಈ ಗುಳ್ಳೆಗಳು ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಕಡಿಮೆ ಆಗ್ತವೆ. ಒಂದು ಸರ್ಟನ್ ಟೈಮ್ಸ್ ಅದು. ಆ ಟೈಮ್ಸ್ನಲ್ಲಿ ಅವು ಆ ಯೌವನಾವಸ್ಥೆಯಲ್ಲಿ ಆ ಗುಳ್ಳೆಗಳು ಬರ್ತವೆ. ಬಿಸಿಲಿಗೆ ಬೆಳಗಿನ ಬಿಸಿಲಿಗೆ ಮುಖವನ್ನು ಒಡ್ಡಬೇಕು. ಅದು ಬಿಸಿಲಿಗೆ ಬೀಳುತ್ತಲೂ ಆ ಕಿರಣಗಳು ಅವನ್ನು ಕಾಪಾಡ್ತದೆ, ಸ್ವಲ್ಪ ಇನ್ಫೆಕ್ಷನ್ ಕಡಿಮೆ ಮಾಡ್ತವೆ. ಚರ್ಮದ ಆರೋಗ್ಯವು ಕಾಪಾಡ್ತದೆ. ಇದಾಗುತ್ತದೆ, ಸ್ವಲ್ಪ ಮೋಷನ್ಸ್ಗಳು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇರಬೇಕು. ಅವನ್ನು ಕೆಡಿಸಿದರೆ ರಾತ್ರಿ ಮಲಗುವಾಗ ಬೆಣ್ಣೆಯಲ್ಲಿ, ಇದು ಆಯುರ್ವೇದಿಕ್ ಇದು, ರಾತ್ರಿ ಮಲಗುವಾಗ ಮುಖದಲ್ಲಿ ಬಹಳ ಕಪ್ಪು ಕಲೆಗಳಾಗಿ ಅವು ಹೋಗಲಿಲ್ಲ ಅಂತಂದರೆ ರಾತ್ರಿ ಹೊತ್ತು ಬೆಣ್ಣೆಯಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಕುಟ್ಟಿಯ ಫ್ರೆಶ್ ಅರಿಶಿನ ಕೊಂಬನ್ನು ತೆಗೆದು ಅದನ್ನು ಪುಡಿ ಮಾಡಿ ಆ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆಲ್ಲ ಹಚ್ಚಿಕೊಂಡು ಬೆಳಿಗ್ಗೆ ಎದ್ದು ಒಳ್ಳೆ ಸೋಪಿನಿಂದ ಬಿಸಿನೀರಿನಿಂದ ವಾಶ್ ಮಾಡಬೇಕು ಅದನ್ನು. ಆವಾಗ ಮಡಿವುಗಳ ಆ ಮುಲಾಮ್ಗಳನ್ನು, ಕೆಲವೊಂದು ವಿಟಮಿನ್ಸ್ ಗುಳಿಗೆಗಳನ್ನು ಕೊಡ್ತಾರೆ, ಅವುಗಳನ್ನು ತೆಗೆದುಕೊಂಡ್ರೆ ತುಂಬ ಒಳಿತು ಅಂತ ಹೇಳ್ತಾ, ಅದರಿಂದ ಮೊಡವೆಗಳು ಮದುವೆಯಾದೊಡನೆ ತಮ್ಮಷ್ಟಕ್ಕೆ ತಾವೇ ಕಡಿಮೆ ಆಗ್ತವೆ ಅಂತಂತೇಳಿ ಕೆಲವೊಂದು ತಜ್ಞರ ಅಭಿಪ್ರಾಯ. ಮದುವೆ ಆಗೋ ತನಕ ಈ ಮೊಡವೆಗಳ ಕಾಟ ಇದ್ದಿದ್ದೆ, ಅದನ್ನು ಮದುವೆ ಆದ ತಕ್ಷಣಕ್ಕೆ ಅವು ಆಟೋಮೆಟಿಕಲಿ ಕಡಿಮೆ ಆಗ್ತವೆ ಅಂತಂತೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಎಲ್ಲ ಕಾರಣದಿಂದ ನಾವು ಇವತ್ತು ಮೊಡವೆಗಳ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿದ್ವಿ. ಇನ್ನೂ ಬೇಕಾದಷ್ಟು ಆಳವಾಗಿ ಹೋದರೆ ಇನ್ನೂ ಬೇಕಾದಷ್ಟು ಅದಕ್ಕೆ ವಸ್ತುಗಳಿದಾವೆ. ಯಾವುದಕ್ಕೂ ಡಾಕ್ಟರ್ ಸಲಹೆ ಪಡೆದು ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಎಲ್ಲರೂ ಇದನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.